ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಚಿಕ್ಕಮುಚ್ಚಳಗುಡ್ಡದ ಡಿ ದೇವರಾಜ್ ಅರಸು ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯ ತನ್ನ ಆಕರ್ಷಕ ಸೌಂದರ್ಯ ಹಾಗೂ ವಿಶೇಷ ಸೌಲಭ್ಯಗಳಿಂದ ಜಿಲ್ಲೆಯಲ್ಲಿಯೇ ಮಾದರಿ ಹಾಸ್ಟೆಲ್ ಆಗಿ ಗುರುತಿಸಿಕೊಂಡಿದೆ. ಆ ಕುರಿತು ನಮ್ಮ ಯುವ ನಾಯಕ್ ನ್ಯೂಸ್ ವರದಿ ಒಮ್ಮೆ ನೋಡಿ. ವೀಕ್ಷಕರೇ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಯುವ ನಾಯಕ ನ್ಯೂಸ್. ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಯುವ ನಾಯಕ ನ್ಯೂಸ್ನ ಯಾವಾಗಲೂ ಮಾಡ್ತಾ ಇರುತ್ತೆ. ಇವತ್ತಿನ ದಿನ ನಾವು ಬಂದಿರತಕ್ಕಂಥದ್ದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಚಿಕ್ಕಮುಚ್ಚಳಗುಡ್ಡದ ಏನು ನೀವು ನೋಡ್ತಾ ಇದ್ರಲ್ಲ ಡಿ ದೇವರಾಜ್ ಅರಸು ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯ. ಈ ಒಂದು ನಿಲಯ ಅಂದರೆ ಈ ಒಂದು ಹಾಸ್ಟೆಲು ಮಾದರಿ ಹಾಸ್ಟೆಲ್ ಆಗಿ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಅಧಿಕಾರಿಗಳ ಅನುಮತಿಯ ಮೇರೆಗೆ ಇವತ್ತಲ್ಲಿ ಶೂಟ್ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು. ಕಾರಣ ಇನ್ನುಳಿದವ್ರಿಗೆ ಇದು ಪ್ರೇರಣೆ ಆಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ಇಲ್ಲಿ ಒಳಗಡೆ ನೋಡ್ಬೋದು. ಈ ಒಂದು ವಸತಿ ನಿಲಯ ಏನಾಗ್ಯದಪ್ಪ ಅಂದ್ರೆ CC ಕ್ಯಾಮ್ರಾದ ನಿಗಾವಣೆಯಲ್ಲಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ನಿಲಯ ಮೇಲ್ವಿಚಾರಕರಾಗಿರ್ಬೋದು ಅಥವಾ ಸಂಬಂಧಿಸಿರ್ತಕ್ಕಂಥ ಅಧಿಕಾರಿಗಳ ಒಂದು ಅನುಮತಿಯನ್ನು ಪಡೆದುಬಿಟ್ಟು ನಾವು ಒಳಗೆ ಹೋಗ್ಬೇಕಾಗತ್ತೆ. ಹಾಗಾದ್ರೆ ಒಳಗಡೆ ಏನೇನಿದೆ ಅದನ್ನು ತೋರಿಸ್ತಕ್ಕಂಥ ಒಂದು ಕೆಲಸ ಮಾಡ್ತೀವಿ. ಬನ್ನಿ ಹೋಗೋಣ. ಈಗ ನಾವೇನು ಇವಾಗ ಹಾಸ್ಟೆಲ್ ಒಳಗಡೆ ಬಂದಿರತಕ್ಕಂಥದ್ದು, ಒಳಗಡೆ ಬಂದ ತಕ್ಷಣ ಮೊದಲು ನಮಗೆ ಕಾಣ್ತಕ್ಕಂಥದ್ದು ಡಿ ದೇವರಾಜ್ ಅರಸು ಅವರ ಭಾವಚಿತ್ರ. ಅಂದರೆ ಅವರು ಯಾವ ರೀತಿ ಹಿಂದುಳಿದ ವರ್ಗಗಳ ಕಲ್ಯಾಣವನ್ನು ಅಭಿವೃದ್ಧಿಯನ್ನು ಬಯಸಿದ್ರು, ಆ ಹಿಂದುಳಿದ ವರ್ಗಗಳ ಕಲ್ಯಾಣ ಬಯಸಿರ್ತಕ್ಕಂಥ ಡಿ ದೇವರಾಜ್ ಅರಸು ಅವರ ವ್ಯಕ್ತಿತ್ವವನ್ನು ಅರ್ಥೈಸಲಿಕ್ಕೆ ಈ ಭಾವಚಿತ್ರವನ್ನು ಹಾಕಿರಬಹುದು ಅಂತೇಳ್ಬಿಟ್ಟು ನಾನು ಭಾವಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ನೀವು ನೋಡ್ಬೋದು, ಇಲ್ಲಿ ವಚನಕಾರರು ಮತ್ತು ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಕ್ರಾಂತಿಕಾರಿ ಸನ್ಯಾಸಿಯಾಗಿರ್ತಕ್ಕಂಥ ನಮ್ಮ ಸಿಡಿಲ ಸನ್ಯಾಸಿ ಸ್ವಾಮಿ ವಿವೇಕಾನಂದರವರ ಭಾವಚಿತ್ರಗಳನ್ನು ಸೇರಿದಂತೆ ಸುಮಾರು ಏನು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಆಗ್ತಕ್ಕಂಥ ಭಾವಚಿತ್ರಗಳನ್ನು ಹಾಕಿರ್ತಕ್ಕಂಥದ್ದು. ಒಳ್ಳೆಯ ರೀತಿಯಲ್ಲಿ ಕೂಡ ಏನಪ್ಪ ಅಂದ್ರೆ ಇಲ್ಲಿ ಕರ್ಟನ್ ಕೂಡ, ಇಲ್ಲಿ ಬಾಗಿಲುಗಳಿಗೆ ನೋಡ್ರಿ ನೀವು, ಇಲ್ಲಿ ಕರ್ಟನ್ಗಳನ್ನು ಕೂಡ ಯೂಸ್ ಮಾಡಿರ್ತಕ್ಕಂಥದ್ದು ವಿಶೇಷ. ಹೀಗಿರ್ತಕ್ಕಂಥ ಈ ಹಾಸ್ಟೆಲ್ಲು ಯಾವ ರೀತಿಯಾಗಿ ಇದನ್ನು ಮಾದರಿ ಹಾಸ್ಟೆಲ್ನಾಗಿ ಮಾಡಲಿಕ್ಕೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳಾಗಿರ್ಬೋದು, ನಿಲಯ ಪಾಲಕರಾಗಿರ್ಬೋದು, ನಿಲಯ ಮೇಲ್ವಿಚಾರಕರು ಏನಿದಾರಲ್ಲ ಯಾವ ರೀತಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು ಅಂತಕ್ಕಂಥ ಒಂದು ಮಾಹಿತಿಯನ್ನು ಅವ್ರ ಮೂಲಕನೇ ಪಡೆಯೋಣ. ಮತ್ತು ವಿದ್ಯಾರ್ಥಿಗಳು ಈ ಹಾಸ್ಟೆಲ್ನಲ್ಲಿ ಏನು ಉಳ್ಕೊಂಡಿದ್ದಾರಲ್ಲ ಈ ಹಾಸ್ಟೆಲ್ ಕುರಿತು ಆ ವಿದ್ಯಾರ್ಥಿನಿಯರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಗೋಡೆಗಳ ಮೇಲೆ ಜನಪದ ಸೊಗಡು ಮತ್ತು ಐತಿಹಾಸಿಕ ತಾಣಗಳ ಮೌಲ್ಯವನ್ನು ಎತ್ತಿ ಹಿಡಿಯುವಂಥ ಚಿತ್ತಾರಗಳು ನಯನ ಮನೋಹರವಾಗಿವೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಆಸಕ್ತಿ ಹೆಚ್ಚಿಸಲು ಉತ್ತಮ ಸಂದೇಶವುಳ್ಳ ಗಾದೆಗಳು, ವಚನಗಳು, ನುಡಿಮುತ್ತುಗಳನ್ನು ಈ ಹಾಸ್ಟೆಲ್ ಗೋಡೆಗಳ ಮೇಲೆ ಕಾಣಬಹುದಾಗಿದೆ. ಏನು ಈ ಒಂದು ಹಾಸ್ಟೆಲನ್ನು ಮಾದರಿ ಹಾಸ್ಟೆಲ್ನಾಗಿ ತೊಡಗಿಸುವಲ್ಲಿ ಇಲ್ಲಿನ ಸಿಬ್ಬಂದಿಗಳು ಮತ್ತು ಇಲ್ಲಿರ್ತಕ್ಕಂಥ ನಿಲಯ ಪಾಲಕರು ಯಾವ ರೀತಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥದ್ದನ್ನು ಈಗ ಸ್ವತಃ ನಿಲಯ ಪಾಲಕರಾಗಿರ್ತಕ್ಕಂಥ ರೇಷ್ಮಾ ಕಾತರ್ಕಿ ಮೇಡಮ್ ಅವ್ರು ನಮ್ಮ ಜೊತೆ ಇರ್ತಕ್ಕಂಥದ್ದು. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಮೇಡಮ್ ಅವ್ರ ನಮಸ್ತೆ ರೀ. ಮೇಡಮ್ ಅವ್ರ ಸರ್ ನಮಸ್ತೆ ರೀ. ಈ ಒಂದು ಹಾಸ್ಟೆಲನ್ನು ನೋಡಿದಾಗ ಅದ್ಭುತವಾಗಿರ್ತಕ್ಕಂಥದ್ದು, ಈ ಒಂದು ಜನಪದ ಸೊಗಡನ್ನು ತೋರಿಸ್ಕೊಡ್ತಕ್ಕಂಥದ್ದು, ಒಳ್ಳೆಯ ರೀತಿಯ ಚಿತ್ರಕಲೆಗಳನ್ನು ನಾವು ಗೋಡೆ ಮೇಲೆ ಕಾಣ್ತಾ ಇದ್ದೀವಿ. ಮೇಡಮ್ ಅವರ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಸರವನ್ನು ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹೊರಗಡೆ ನೋಡಿದಾಗ ಹಸಿರು ಕಾಣ್ತೀವಿ, ಒಳಗಡೆ ಬಂದಾಗ ಸ್ವಚ್ಛಂದ ವಾತಾವರಣ ಮೂಡಿರ್ತಕ್ಕಂಥದ್ದು, ಶಾಂತತೆ ಕಾಣ್ತಕ್ಕಂಥದ್ದು. ಇಷ್ಟೆಲ್ಲ ಮಾಡಲಿಕ್ಕೆ ತಾವು ತಮ್ಮನ್ನು ಯಾವ ರೀತಿಯಾಗಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು ರೀ ಮೇಡಮ್ ಅವರ? ಸರ್ ಇದೆಲ್ಲ ನಮ್ಮ ಮೇಲಾಧಿಕಾರಿಗಳಾದ ನಮ್ಮ ಜಿಲ್ಲಾಧಿಕಾರಿಗಳಾದ ಶ್ರೀ ತುಂಬರ್ಮಟ್ಟಿ ಸರ್ ಮತ್ತು ನಮ್ಮ ಕಲ್ಯಾಣಾಧಿಕಾರಿಗಳಾದ ಶ್ರೀಮತಿ ಹೇಮಲತಾ ಮೇಡಮ್ ಅವರಿಂದ ಪ್ರೋತ್ಸಾಹ ಸಿಕ್ಕಿದ್ದರಿಂದ ಇದೆಲ್ಲ ಸಾಧ್ಯ ಆಗಿದೆ ಸರ್. ಅಂದರೆ ಸಿಬ್ಬಂದಿಗಳು ಯಾವ ರೀತಿಯಾಗಿ ಇಲ್ಲಿ ಕೆಲಸ ಮಾಡ್ಲಿಕ್ಕತ್ರು, ಜೊತೆಗೆ ಮೇಲಾಧಿಕಾರಿಗಳು ನಿಮಗೆ ಏನೆಲ್ಲ ಪ್ರೋತ್ಸಾಹ ಕೊಟ್ಟರು, ತಾವು ಇದನ್ನು ಯಾವ ರೀತಿ ತೊಡಗಿಸ್ಕೊಂಡ್ರಿ, ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸೋದಾರೆ ಹೆಂಗೆ ತಿಳಿಸ್ತೀರಿ ಮೇಡಮ್ ಅವರ? ಹಾಂ ಸರ್, ಯಾವುದೇ ಒಂದು ಕೆಲಸವನ್ನು ಅನ್ಕೊಂಡ್ಬಿಟ್ರೆ ಆಗೋದಿಲ್ಲ ಸರ್. ಅದಕ್ಕೆ ತಕ್ಕಂಗೆ ಶ್ರಮ ಹಾಕಿದ ಮೇಲೇ ಅದು ಯಾವ ಕೆಲಸ ಮಾಡ್ಬೇಕಂತೀವಲ್ಲ ಅದು ಕಾರ್ಯರೂಪಕ್ಕೆ ಬರುತ್ತೆ ರೀ. ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಆಯ್ತು ಮಾಡಿ ಅಂತ ಹೇಳಿ ಅವರು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದೇ ರೀತಿ ನಾನು ಏನು ಮಾಡಬೇಕಲ್ಲ, ನಮ್ಮ ಸಿಬ್ಬಂದಿ ಆಯಿತು, ನಮ್ಮ ಸ್ಟೂಡೆಂಟ್ಸ್ ಆಯಿತು, ಅವ್ರನ್ನೆಲ್ಲ ತೊಡಗಿಸ್ಕೊಂಡು ಎಲ್ಲ ಏನೇ ಒಂದು ಪೇಂಟಿಂಗ್ ಮಾಡೋದಿರಲಿ ಏನೇ ಇರಲಿ ಅವ್ರಿಗೆ ನಾನು ಪೂರೈಸೋದು, ಆಮೇಲೆ ಅವರು ಆ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಸರ್. ಈಗ ಗೋಡೆಗಳ ಮೇಲೆ ನಾವು ಚಿತ್ರಕಲೆಯನ್ನು ಕಾಣ್ತಾ ಇದ್ದೀವಿ ಮೇಡಮ್ ಅವರ. ಅದು ಜನಪದ ಸೊಗಡನ್ನು ಕೂಡ ತೋರಿಸ್ತಾ ಇದ್ದಾವೆ, ಐತಿಹಾಸಿಕ ತಾಣಗಳ ಕುರಿತು ಕೂಡ ಮಾಹಿತಿ ಕೊಡ್ತಾ ಇದ್ದಾವ್ರಿ ಮೇಡಮ್ ಅವರ. ಇವುಗಳನ್ನು ಚಿತ್ರಕಲೆ ಬಿಡಿಸ್ಲಿಕ್ಕೆ ಬಣ್ಣದ ಅವಶ್ಯಕತೆ ಇರ್ತೈತಿ. ಈ ಬಣ್ಣದ ಆಯಿತು ಚಿತ್ರಕಲೆಗಳನ್ನ ಚಿತ್ರಕಾರನ ಕರಿಸ್ಕೇಟ್ ಮಾಡಿರ್ತಕ್ಕಂಥದ್ದನ್ನು ಅಥವಾ ನಿಮ್ಮ ವಿದ್ಯಾರ್ಥಿಗಳನ್ನ ಮಾಡಿರ್ತಕ್ಕಂಥದ್ದು ರೀ ಮೇಡಮ್ ಅವರ ಚಿತ್ರಕಲೆಗಳನ್ನು? ಇದು ಬಾದಾಮಿ ಹೇಳ್ಬೇಕಂದ್ರೆ ಚಾಲುಕ್ಯರ ನಾಡು ಅಂತ ಹೇಳ್ತಾರೆ ಸರ್. ಆ ಚಾಲುಕ್ಯರ ನಾಡು ನಮ್ಮ ಒಂದು ವಸತಿ ನಿಲಯಕ್ಕೆ ಬಂದರೆ ಆ ಚಾಲುಕ್ಯರ ನಾಡು ಅಲ್ಲಿ ಬಿಂಬಿಸ್ಬೇಕಂತ ಹೇಳಿ ಆಸೆ ಇತ್ತು ಸರ್. ಅದ್ರ ಜೊತೆಗೆ ಜನಪದ ಸೊಗಡನ್ನು, ಬಾದಾಮಿ ಇರೋದು ಅನೇಕ ಹಳ್ಳಿಗಳಿಂದ ಕೂಡಿದೆ, ಅಲ್ಲಿ ಯಾವ್ಯಾವ ರೀತಿ ಕೆಲಸ ಕಾರ್ಯಗಳು ನಡೀತಾವು, ಆಮೇಲೆ ಮಕ್ಕಳೆಲ್ಲ ಗ್ರಾಮೀಣ ಪ್ರತಿಭೆಗಳು ರೀ ಸರ್. ನಮ್ಮ ಅವರೆಲ್ಲ ಬಂದಾಗ ಒಂದು ವರ್ಕ್ ಮಾಡ್ಬೇಕಂತ ಹೇಳಿದರೆ ಅದಕ್ಕೆ ತಕ್ಕಂಗೆ ಏನು ಬೇಕಲ್ಲ, ಒಬ್ಬರು ನಮ್ಮ ಸ್ನೇಹಿತರಿದ್ದಾರೆ, ಅವರು ಪೇಂಟಿಂಗ್ ಮಾಡೋದಾಯ್ತು ಎಲ್ಲ ಇದನ್ನು ಮಾಡಿದ್ರು ಸರ್. ಏನು ಪೇಂಟಿಂಗ್ ಬೇಕಲ್ಲ ನಮ್ಮ ಸ್ವಇಚ್ಛೆಯಿಂದ
ಅವ್ರಿಗೆ ಕೊಡಿಸ್ಕೊಟ್ಟಿರುವಂಥದ್ದು ಸರ್. ಈಗ ಮತ್ತು ಇಲ್ಲಿ ನೀವು ಆ ಒಂದು ಗೊಬ್ಬರವನ್ನು ನೈಸರ್ಗಿಕವಾಗಿ ಯಾವ ರೀತಿ ತಯಾರಾಗುತ್ತಲ್ಲ ಅದನ್ನು ಕೂಡ ತಾವು ಕೃತಕ ರೀತಿಯಲ್ಲಿ ನಿಸರ್ಗದತ್ತವಾಗಿ ಗೊಬ್ಬರವನ್ನು ತಯಾರು ಮಾಡ್ತಕ್ಕಂಥದ್ದು ಒಂದು ಪೈಪನ್ನು ಯೂಸ್ ಮಾಡಿರ್ತಕ್ಕಂಥದ್ದು ನೋಡಿದೀವಿ ಮೇಡಮ್ ಅವರ. ಮತ್ತು ಹಸಿರನ್ನು ತುಂಬ ಚೆನ್ನಾಗಿ, ಯಾಕಪ್ಪ ಇದು ಮೊದಲು ನಾವು ನೋಡ್ದಂಗೆಲ್ಲ ಗುಡ್ಡಗಾಡು ಪ್ರದೇಶ ಕಂಡಂಗೆ ಕಾಣ್ತಾ ಇದ್ರಿ ಮೇಡಮ್ ಅವರ. ಇದನ್ನು ಸ್ವಚ್ಛ ಮಾಡ್ಕೊಟ್ಟು ಇಲ್ಲಿ ಹಸಿರನ್ನು ಬೆಳೆಸಿರ್ತಕ್ಕಂಥದ್ದು ಖುಷಿ ಕೊಡ್ತಾ ಇದ್ರಿ ಮೇಡಮ್ ಅವರ. ತಾವು ಯಾವೆಲ್ಲ ಸಸಿಗಳನ್ನು ಅಲ್ಲಿ ಬೆಳೆಸಿರ್ತಕ್ಕಂಥದ್ರಿ ಮೇಡಮ್ ಅವರ? ಸರ್ ಅಲ್ಲಿ ಹಣ್ಣು ಯಾವ್ಯಾವ ಸೀತಾಫಲ ಆಯಿತು, ಆಮೇಲೆ ಪೇರು ಹಣ್ಣು ಆಯಿತು, ನೇರಳೆ ಹಣ್ಣು, ಇಂಥ ಗಿಡಗಳನ್ನೆಲ್ಲ ಬೆಳೆಸಿದ್ದೀವಿ ಸರ್. ಮತ್ತು ಚೆನ್ನಾಗಿ ನೆರಳಿದ್ರೆ ಓದಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಬೇವಿನ ಮರಗಳನ್ನು ಹಚ್ಚಿದ್ದೀವಿ. ಆಮೇಲೆ ಡ್ಯೂರಾನ್ ಪ್ಲ್ಯಾಂಟ್ಗಳನ್ನು ಹಚ್ಚಿದ್ದೀವಿ, ಬಾರ್ಡರ್ ಚೆನ್ನಾಗಿ ಬರಲಿ ಅಂತ ಹೇಳಿ ಸರ್. ಆಮೇಲೆ ಅಲ್ಲಿ ಡಿಕಂಪೋಸ್ಟ್ ಮಾಡಲಿಕ್ಕೆ ನಾವೇನು ತರಕಾರಿ ತಂದಿರ್ತೀವಲ್ಲ ಅದರಲ್ಲಿ ವೇಸ್ಟ್ ಅಂತ ಹೋಗ್ತಾನೆ ಇರುತ್ತೆ ಸರ್. ಆ ವೇಸ್ಟ್ ತರಕಾರಿ ಜೊತೆ ಅದ್ರ ಜೊತೆ ಸ್ವಲ್ಪ ಸಗಣಿ ಆಯಿತು, ಬೆಲ್ಲ, ಮಣ್ಣನ್ನು ಸೇರಿಸಿ ನಾವು ಆ ಪೈಪಲ್ಲಿ ಕಂಪೋಸ್ಟ್ ಮಾಡ್ತೀವಿ ಸರ್. ಇಲ್ಲಿ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ವಾತಾವರಣ ನೀವು ನಿರ್ಮಾಣ ಮಾಡಿದ್ರಿ ಮೇಡಮ್? ನಾವು ನೋಡಿದಾಗ ಲೈಬ್ರರಿ ಒಳಗೆ ಓದ್ತಕ್ಕಂಥದ್ದನ್ನು ಕಾಣ್ತಾ ಇದೀವಿ, ಇಲ್ಲಿ ಕೆಳಗಡೆನೂ ಓದ್ತಕ್ಕಂಥದ್ದನ್ನು ಕಾಣ್ತಾ ಇದೀವಿ ಮೇಡಮ್ ಅವರ. ಆದರೆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಇದು ಕಂಫರ್ಟೇಬಲ್ ಆಗ್ತಾ ಇದೆ ಅನಿಸುತ್ತೆ ರೀ ಮೇಡಮ್ ಅವ್ರ? ಸರ್ ಅವರು ಬೆಳಿಗ್ಗೆ ಕಾಲೇಜ್ಗೆ 7:30 ಅನ್ನುವಷ್ಟರಲ್ಲಿ ಕಾಲೇಜ್ಗೆ ಹೋಗ್ತಾರೆ ರೀ. ಅವರು ಬಂದಮೇಲೆ 4 ಗಂಟೆಗೆ ಅವ್ರು ಕಾಲೇಜ್ ಬಿಡಿದ್ರೆ 4 ಗಂಟೆ ಅನ್ನುವಷ್ಟರಲ್ಲಿ ಅವರು ವಸತಿ ನಿಲಯಕ್ಕೆ ಬರ್ತಾರೆ. ಟೀ ಕುಡಿದ್ಬಿಟ್ಟು ಅವರು ಸ್ಟಡಿ ಅವರ್ ಸ್ಟಾರ್ಟ್ ಮಾಡ್ತಾರೆ. ಫ್ರಮ್ 5 o'clock to 7:30ವರೆಗೂ ಅವ್ರ ಸ್ಟಡಿ ಅವರ್ ಆಗುತ್ತೆ ರೀ. ಅದರ ನಂತರ ಅವರಿಗೆ ಊಟದ ವ್ಯವಸ್ಥೆ ಇರುತ್ತೆ ರೀ, ರಾತ್ರಿ ಊಟದ ವ್ಯವಸ್ಥೆ. ಅಲ್ಲಿವರೆಗೂ ಓದ್ತಾರೆ. ನೆಕ್ಸ್ಟ್ ನೈಟ್ ಏನಿರುತ್ತೆ ಲೈಬ್ರರಿ ವ್ಯವಸ್ಥೆ ಮಾಡಿದ್ದೀವಿ ರೀ ನಾವು ಮೇಲ್ಗಡೆ. ಆ ಲೈಬ್ರರಿಯಲ್ಲಿ ಕುಂತು ಓದ್ತಾರೆ ರೀ ಅವರು. ಈಗ ನಾವು ಇಲ್ಲಿ ಕಂಪ್ಯೂಟರ್ಗಳನ್ನು ಕೂಡ ಕಂಡಿರ್ತಕ್ಕಂಥದ್ದು, ಅದ್ರ ಜೊತೆಗೆ ಮತ್ತು ನೆಕ್ಸ್ಟ್ ಉತ್ತಮವಾಗಿರ್ತಕ್ಕಂಥ ಲೈಬ್ರರಿನ ಕಾಣ್ತಾ ಇದ್ವಿ. ಲೈಬ್ರರಿಲಿ ಯಾವೆಲ್ಲ ಪುಸ್ತಕಗಳನ್ನು ಮತ್ತು ಇಲ್ಲಿ ಕಂಪ್ಯೂಟರ್ನಲ್ಲಿ ವಿದ್ಯಾರ್ಥಿಗಳಿಗೆ ಏನೆಲ್ಲ ಕಳಿಸ್ಲಿಕ್ಕೆ ಅನುಕೂಲ ಇರ್ತಕ್ಕಂಥದ್ದು ರೀ ಮೇಡಮ್? ಸರ್ ಅವರಿಗೆ ಕೋರ್ಸಿಗೆ ಸಂಬಂಧಪಟ್ಟಿರುವಂಥ ಬುಕ್ಸ್ ಕೂಡ ಇದಾವೆ ರೀ. ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಫ್ರಮ್ PC to IAS ವರೆಗೂ ಅವರಿಗೆ ಕಾಂಪಿಟೇಟಿವ್ ಬುಕ್ಸ್ ಏನು ಬೇಕಲ್ರಿ ಎಲ್ಲಾನು ಪ್ರೊವೈಡ್ ಮಾಡಿದ್ದಾರೆ. ಆದರೆ ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿಯ ವಿದ್ಯಾರ್ಥಿನಿಯರು ಈ ಒಂದು ಹಾಸ್ಟೆಲ್ನಲ್ಲಿ ಓದ್ತಕ್ಕಂಥದ್ದು ರೀ ಮೇಡಮ್ ಅವರ? ಸರ್ PUC ಇಂದ ಅವರು BEd ವರೆಗೂ ಇದ್ದಾರೆ ಸರ್. ಇಲ್ಲಿ ವಿದ್ಯಾರ್ಥಿನಿಯರು ರೀ ಮೇಡಮ್ ಅವರಿಗೆ ಯಾವ ಯಾವ ಸೌಕರ್ಯಗಳನ್ನ ತಾವು ಕಲ್ಪಿಸಿರ್ತಕ್ಕಂಥದ್ದು ರೀ ಮೇಡಮ್? ಸರ್ ಅವರಿಗೆ ಸೋಪ್ ಕಿಟ್ ಆಯಿತು, ನ್ಯಾಪ್ಕಿನ್ಸ್, ಆಮೇಲೆ ಮೆನು ಪ್ರಕಾರ ಆಹಾರವನ್ನು ಕೊಡಿಸೋದಾಯ್ತು. ಆಮೇಲೆ ಸ್ಫೂರ್ತಿ ನಡೆ ಅಂಥೇಳಿ ಒಂದು ಕಾರ್ಯಕ್ರಮ ನಡೆದಿದೆ ರೀ. ಈಗ ಇಂಗ್ಲೀಷನ್ನು ಗ್ಲೋಬಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ ರೀ. ಅವರು ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸ್ಪೋಕನ್ ಇಂಗ್ಲೀಷ್ ಒಬ್ಬರು ಮೇಡಮ್ ಬರ್ತಾರೆ, ಅವರು ಟೀಚ್ ಮಾಡ್ತಾರೆ. ಅದ್ರ ಪ್ರಕಾರ ಅವರಿಗೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಈಗ ತಮ್ಮ ಹಾಸ್ಟೆಲ್ನ ಸಿಬ್ಬಂದಿಗಳ ಕುರಿತು ಮಾತಾಡೋದಾದ್ರೆ ಅವ್ರು ಯಾವ ರೀತಿ ತಮ್ಮನ್ನು ತೊಡಗಿಸ್ಕೊಂಡಿರ್ತಕ್ಕಂಥದ್ದು ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ರಿ ಮೇಡಮ್. ಇವತ್ತು ಈ ಸ್ವಚ್ಛತೆಯನ್ನು ನೋಡ್ತೀರಿ, ಹಾಸ್ಟೆಲ್ ತುಂಬ ಸ್ವಚ್ಛವಾಗಿದೆ ಅಂತ ನೀವು ಹೇಳಿದ್ರಿ. ಇದೆಲ್ಲ ಈ ರೀತಿ. ಈಗ ತಮ್ಮ ಮೇಲಾಧಿಕಾರಿಗಳ ಕುರಿತು ಒಂದೆರಡು ಮಾತು ಹೇಳೋದಾದ್ರೆ ಏನು ಹೇಳ್ತೀರಿ ಮೇಡಮ್? ನಮ್ಮ ಜಿಲ್ಲಾಧಿಕಾರಿಗಳಾದ ಶ್ರೀ ತುಮ್ಮರಮಟ್ಟಿ ಸರ್ ಅವರು ಇಷ್ಟು ಪ್ರೋತ್ಸಾಹ ಕೊಡ್ತಾರಂತೆ. ಯಾವುದೇ ಒಂದು ವರ್ಕ್ ಮಾಡ್ಬೇಕಂತ ಹೇಳಿದ್ರು ಆಯಿತು ಮಾಡಿರಿ ಅಂಥೇಳಿ ಅಷ್ಟು ಪ್ರೋತ್ಸಾಹ ಕೊಡೋದ್ರಿಂದನೇ ನಾವೆಲ್ಲ ಇದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿದೆ ಸರ್. ನಾವು ಮೊನ್ನೆ ಯುವಜನೋತ್ಸವ ಇತ್ತು ರೀ, ಸ್ಟೇಟ್ ಲೆವೆಲಲ್ಲಿ ಸೆಕೆಂಡ್ ಬಂದ್ವಿ ರೀ. ಯಾವುದೇ ಇರಲಿ, ಏನೇ ಕಾಂಪಿಟೇಷನ್ ಇರಲಿ, ಯಾವುದೇ ಬೇರೆ ಬೇರೆ ತಾಲೂಕಲ್ಲಿ ಕ್ವಿಜ್ ಕಾಂಪಿಟೇಷನ್, ಪ್ರಬಂಧ ಸ್ಪರ್ಧೆ ಏನೇ ಇದ್ರೂ ಅವರು ಗ್ರೂಪಲ್ಲಿ ಶೇರ್ ಮಾಡಿರ್ತಾರೆ. ಅದಕ್ಕೆ ರೆಸ್ಪಾನ್ಸ್ ಆಗಿ ನಾವು ಮಕ್ಕಳನ್ನ ತಯಾರು ಮಾಡಿ ಅಲ್ಲಿ ಕರ್ಕೊಂಡು ಹೋಗ್ತೀವಿ ರೀ. ಅವ್ರು ನಮ್ಮ ಮಕ್ಕಳು ಕೂಡ ಎಲ್ಲೇ ಪಾರ್ಟಿಸಿಪೇಟ್ ಮಾಡಲಿ ಅದರಲ್ಲಿ ಅವ್ರು ಪ್ರೈಸ್ ತಗೊಂಡೇ ಬರ್ತಾರೆ, ಅಷ್ಟು ಟ್ಯಾಲೆಂಟೆಡ್ ಇದ್ದಾರೆ. ನಮ್ಮ ತಾಲೂಕು ಆಫೀಸರ್ ಬಗ್ಗೆ ಹೇಳೋದಾದ್ರೆ ನಮ್ಮ ತಾಲೂಕು ಆಫೀಸರ್ ಕೂಡ ಇಂಥದ್ದಿಲ್ಲ ಅಂತ ಹೇಳಿದ್ರೆ, ಮಕ್ಕಳಿಗೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಅವರು ಸಡನ್ ಆಗಿ ನಮಗೆ ಪ್ರೊವೈಡ್ ಮಾಡಿಕೊಡ್ತಾರೆ. ಕೇಳಿದ್ರಲ್ಲ ವೀಕ್ಷಕರೇ, ಏನು ಈಗ ಈ ಒಂದು ಮಾದರಿ ಹಾಸ್ಟೆಲ್ಗೆ ಸಂಬಂಧಪಟ್ಟಿರ್ತಂತೆ ಇಲ್ಲಿ ನಿಲಯ ಪಾಲಕರಾಗಿರತಕ್ಕಂಥ ರೇಷ್ಮಾ ಕಾತುರ್ಕಿ ಅವರು ಮಕ್ಕಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳು ಬೇಕು ಅವೆಲ್ಲವನ್ನು ಪೂರೈಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಸಿಬ್ಬಂದಿಗಳು ಕೂಡ ನಮಗೂ ಒಳ್ಳೆ ರೀತಿಯಲ್ಲಿ ಸಹಕರಿಸ್ತಾ ಇದ್ದಾರೆ, ಸ್ಪಂದನೆ ಕೊಡ್ತಾ ಇದ್ದಾರೆ, ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೇಲಾಧಿಕಾರಿಗಳು ಕೂಡ ನಮಗೆ ಒಳ್ಳೆ ರೀತಿಯ ಮಾರ್ಗದರ್ಶನವನ್ನು ಮಾಡಿ ನಾವು ಇನ್ನೂ ಏನೇನು ಹೊಸ ಯೋಜನೆಗಳನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ನಿಲಯ ಪಾಲಕರಾಗಿರ್ತಕ್ಕಂಥ ರೇಷ್ಮಾ ಕಾತುರ್ಕಿ ಮೇಡಮ್ ಅವರು ತಿಳಿಸಿರ್ತಕ್ಕಂಥದ್ದು. ಹಿರಿಯ ಮೇಲಧಿಕಾರಿಗಳ ಮಾರ್ಗದರ್ಶನದ ಮತ್ತು ಸಿಬ್ಬಂದಿಗಳ ನಿರಂತರ ಕ್ರಿಯಾಶೀಲತೆ ಪರಿಶ್ರಮದಿಂದ ಹಾಸ್ಟೆಲ್ ಸ್ವಚ್ಛತೆ ಮತ್ತು ಸ್ವತತೆಯಿಂದ ಕಂಗೊಳಿಸುತ್ತಿದೆ. ವಿದ್ಯಾರ್ಥಿಗಳಿಗೆ ಗ್ರಂಥಾಲಯ ವ್ಯವಸ್ಥೆ, ಸ್ಟಡಿ ರೂಮ್ ವ್ಯವಸ್ಥೆ, ಕಂಪ್ಯೂಟರ್ಗಳು ಮತ್ತು ಸರ್ಕಾರಿ ಸೌಲಭ್ಯಗಳನ್ನು ಸಮರ್ಪಕವಾಗಿ ನೀಡುತ್ತಿರುವ ಬಗ್ಗೆ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ನೀವೇ ಕೇಳಿ. ನಾವೀಗ ಈ ಮಾದರಿ ಹಾಸ್ಟೆಲ್ನ ಗ್ರಂಥಾಲಯದಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು. ಈ ಗ್ರಂಥಾಲಯ ಮತ್ತು ಈ ಒಂದು ಮಾದರಿ ಹಾಸ್ಟೆಲ್ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಯಾವ ರೀತಿ ಕಂಫರ್ಟೇಬಲ್ ಆಗ್ಯದ, ಸೂಕ್ತವಾಗಿರ್ತಕ್ಕಂಥ ವಾತಾವರಣ ಇದೇನೋ ಇಲ್ಲ ಅವ್ರ ಮೂಲಕನೇ ಕೇಳೋಣ. ಸಿಸ್ಟರ್, ತಾವು ಏನು ಓದ್ತಾ ಇದ್ದೀರಾ ಇವಾಗ? ನಾನು ಫೈನಲ್ ಇಯರ್ BMS ಸ್ಟೂಡೆಂಟ್, BMS ಓದ್ತಾ ಇದ್ದೀನಿ. ತಮ್ಮ ಹೆಸರು ಸಿಸ್ಟರ್? ಸುಮಾ ಹೊರಕೇರಿ ಅಂತ. ಇವಾಗ ತಾವು ಏನು ಈ ಹಾಸ್ಟೆಲ್ನಲ್ಲಿ ಇದ್ದುಬಿಟ್ಟು ಎಷ್ಟು ವರ್ಷ ಆಯ್ತು ರೀ ಸಿಸ್ಟ್ರ್?
2 years ಆಯಿತು. 2 years ಆಯಿತು. ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸೌಕರ್ಯ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು ಸಿಸ್ಟರ್ ತಮಗೂ? ಒಬ್ಬ ಸ್ಟೂಡೆಂಟಿಗೆ ಬೇಸಿಕ್ಕಾಗಿ ಏನು ಬೇಕಲ್ಲ ಅಂತ ಎಲ್ಲ ಫೆಸಿಲಿಟೀಸು ಪರ್ಫೆಕ್ಟ್ ಆಗಿದೆ. ಅಂದರೆ ಬೇರೆ ಪ್ರೈವೇಟ್ ಹಾಸ್ಟೆಲ್ ಯಾವ ಹಾಸ್ಟೆಲ್ಗಿಂತ ಕಡಿಮೆ ಇಲ್ಲ. ಗೌರ್ಮೆಂಟಿಂದ ಎಷ್ಟು ಬೇಸಿಕ್ಕಾಗಿ ಕೊಡಬೇಕಲ್ಲ ಅಷ್ಟು ಮ್ಯಾಕ್ಸಿಮಮ್ ಆಗಿ ಕೊಟ್ಟಿದ್ದಾರೆ. ಸೊ ಅದನ್ನು ಯೂಸ್ ಮಾಡ್ಕೊಂಡು ನಮ್ಮ ಕೈಲಿರುತ್ತೆ. ಸೊ ನಾನು ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಂಡಿದ್ದೀನಿ. ನನ್ನ ಪರ್ಸೆಂಟೇಜ್ ಕೂಡ ಪ್ರೈವೇಟ್ ಹಾಸ್ಟೆಲಲ್ಲಿ ಇದ್ದಕ್ಕಿಂತ ಇಲ್ಲಿ ಬಂದ ಮೇಲೆ ತುಂಬ ಚೆನ್ನಾಗಾಗಿದೆ. ಆ್ಯಂಡ್ ಬೇರೆ ಆ್ಯಕ್ಟಿವಿಟೀಸ್ ಅಂತ ಮಾಡೆಲ್ ಮಾಡೋದಾಗಿರ್ಬೋದು ಅಥವಾ ಬೇರೆ ಕಾಂಪಿಟೇಷನ್ಸ್ ಪಾರ್ಟಿಸಿಪೇಟ್ ಮಾಡ್ಬೋದು. ನನಗೆ ಎನಫ್ ಟೈಮ್ ಸಿಗ್ತದೆ ಮತ್ತು ಅದಕ್ಕೆ ಬೇಕಂತ ರಿಕ್ವೈರ್ಮೆಂಟ್ಸ್ ಸಿಗ್ತದೆ ಅಂತ ಹೇಳಕ್ಕೆ. ತಮಗೆ ಯಾವ ಯಾವ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು ಸಿಸ್ಟರ್ ಇಲ್ಲಿ ಇವಾಗ? ಅಂದರೆ ಪ್ರಾಪರಾಗಿ ಒಂದು ಮೈಂಡ್ ಶಾರ್ಪ್ ಇರಬೇಕಂತಂದರೆ ಪ್ರಾಪರಾಗಿ ಫಸ್ಟ್ ಬೇಸಿಕ್ ಫುಡ್ ಚೆನ್ನಾಗಿರಬೇಕು. ಸೊ ನಂಗೆ ಫುಡ್ ಮಾತ್ರ ಟೇಸ್ಟ್ ವೈಸ್ ಆ್ಯಂಡ್ ಕ್ವಾಂಟಿಟಿ ವೈಸ್ ಪರ್ಫೆಕ್ಟ್ ಆಗಿದೆ. ಸೊ ನನಗೆ ಫಿಸಿಕಲ್ ಯಾವ ಪ್ರಾಬ್ಲಮ್ಸು ಬರ್ತಾ ಇಲ್ಲ. ಅದರಿಂದ ನಾನು ಮೆಂಟಲಿ ಕೂಡ ಸ್ಟೇಬಲ್ ಆಗಿದ್ದೀನಿ. ನೆಕ್ಸ್ಟ್ ಎಕ್ಸಾಮ್ಸ್ ಬಂದಾಗ ಟೈಮ್ ಆಗಿರ್ಬೋದು, ಸ್ಟಡಿ ಅವರ್ಸ್ ಆಗಿರ್ಬೋದು, ಡಿಸ್ಟರ್ಬೆನ್ಸ್ ಆಗಿರ್ಬೋದು, ಆ ರೀತಿ ಯಾವುದೂ ಇಲ್ಲ ಕೂಡ. ಆ ರೀತಿ ಯಾವ ಪ್ರಾಬ್ಲಮ್ಸ್ ಕೂಡ ನನಗಿಲ್ಲ. ಆ ರೀತಿ ಹೇಳಕ್ಕೆ ಈಗ ಮತ್ತು ಮುಂದೆ ಇನ್ನೋರ್ವ ವಿದ್ಯಾರ್ಥಿನಿಯರನ್ನ ಮಾತಾಡ್ಸ್ತಕ್ಕಂಥ ಒಂದು ಕೆಲಸ ಮಾಡೋಣ. ಇವಾಗ ಸಿಸ್ಟರ್ ತಮ್ಮ ಹೆಸರು ಏನು ರೀ? ನನ್ನ ಹೆಸರು ಅನ್ನಪೂರ್ಣ ಮಾದಾರ. ನಾನು BSc 3rd ಸೆಮ್ ಓದಾತೀನಿ. ಸಿಸ್ಟರ್, ಈಗ ಈ ಹಾಸ್ಟೆಲ್ನಲ್ಲಿ ತಾವು ಯಾವೆಲ್ಲ ಸೌಲಭ್ಯಗಳನ್ನ ಪಡ್ಕೊಂಡಿರ್ತಕ್ಕಂಥದ್ದು? ಇಲ್ಲಿ ವಾತಾವರಣ ನೋಡಕ್ಕೆ ಕುಂತ್ರ ಬೇರೆ ಹಾಸ್ಟೆಲ್ಗಿಂತ ತುಂಬ ಚೆನ್ನಾಗೈತಿ. ಇಲ್ಲಿ ಹಾಸ್ಟೆಲ್ನಲ್ಲಿ ಲೈಬ್ರರಿ ಫೆಸಿಲಿಟಿ ತುಂಬ ಚೆನ್ನಾಗೈತಿ. ಕಾಂಪಿಟೇಟಿವ್ ಆಗಿ ಎಲ್ಲ ಬುಕ್ಸ್ನು ನಮ್ಗೆ ಓದಕ್ಕೆ ದೊರೀತಾವು. ಮತ್ತು ಅದೇ ಥರನ ಮೇಡಮ್ ಕೂಡ ನಮ್ಗೆ ಒಳ್ಳೆ ಮಾದರಿಯಾಗಿ ಸಿಕ್ಕಾರ. ಅವರು ಎಲ್ಲ ಕಾಂಪಿಟೇಟಿವ್ ಬಗ್ಗೆ ಆಗಲಿ ಮತ್ತು ಬೇರೆ ಥರ ಆ್ಯಕ್ಟಿವಿಟೀಸ್ಗಳಾಗಿ ಬೇರೆ ಈ ಥರ ಬೇರೆ ಕಡೆ ನಮ್ಮನ್ನು ಕರ್ಕೊಂಡು ಹೋಗೋ ಆಡಿಸೋದ್ರಲ್ಲಿನೂ ತುಂಬ ಚೆನ್ನಾಗಿ ಆಡಿಸ್ತಾರೆ. ನಮ್ಗೆ ಓದಕ್ಕೆ ಮೆಂಟಲಿ ಫಿಸಿಕಲಿ ಎಲ್ಲ ಚೆನ್ನಾಗೈತಿ. ಇಲ್ಲಿ ಎನ್ವಿರಾನ್ಮೆಂಟ್ ನೋಡಿದ್ರೆ ಎಲ್ಲ ಕಡೆನೂ ಸುತ್ತಮುತ್ತಲು ಹಸಿರು ವಾತಾವರಣ ಐತಿ. ಹಂಗಾಗಿ ನಮ್ಗೆ ಓದಕ್ಕೆ ಅನುಕೂಲ ಐತಿ. ಮತ್ತು ಇಲ್ಲಿ ಅಡುಗೆ ಸಿಬ್ಬಂದಿಯವರೆಲ್ಲ ನಮ್ಗೆ ಚಲೋತ್ನಾಗ ಒಂಥರ ತಾಯಿ ಪ್ರೀತಿಯಾಗಿ ನೋಡ್ಕೋತಾರ. ಮತ್ತು ಇಲ್ಲಿ ಇರುವಂಥ ಸ್ನೇಹಿತರೆಲ್ಲರೂ ನಮ್ಗೆ ಯಾವುದೇ ರೀತಿಯಾಗಿ ಯಾರಿಗೂ ಡಿಸ್ಟರ್ಬೆನ್ಸ್ ಮಾಡೋಂಗಿಲ್ಲ. ಎಲ್ಲರೂ ಕೂಡ ಚೆನ್ನಾಗಿ ಓದ್ತೀವಿ. ಬೇರೆ ಹಾಸ್ಟೆಲ್ಗಿಂತ ನಮ್ಮ ಹಾಸ್ಟೆಲ್ ತುಂಬ ಚೆನ್ನಾಗೈತಿ. ಇಷ್ಟೇ. ಇವಾಗ ನಾವು ಇಲ್ಲಿ ಕಂಪ್ಯೂಟರ್ಗಳನ್ನು ಕಾಣ್ತಕ್ಕಂಥದ್ದು ಮತ್ತು ಒಳ್ಳೆ ಗ್ರಂಥಾಲಯವನ್ನು ಕಾಣ್ತಾ ಇದ್ವಿ. ಈಗ ಕಂಪ್ಯೂಟರ್ ಅಂತ ಬಂದಾಗ ಅದರಲ್ಲಿ ತಾವು ಏನೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ ಮತ್ತು ಈ ಗ್ರಂಥಾಲಯದಲ್ಲಿ ತಾವು ಯಾವ್ಯಾವ ಪುಸ್ತಕಗಳನ್ನು ಓದಲಿಕ್ಕೆ ಸಹಾಯ ಆಗ್ತಾ ಇರ್ತಕ್ಕಂಥದ್ರಿ ಸಿಸ್ಟ್ರ್? ಈ ಕಂಪ್ಯೂಟರ್ ಬಂದ್ರೆ ನಮ್ಗೆ ಕಾಲೇಜ್ನಲ್ಲಿ PPT ಅಂತ ಸೆಮಿನಾರ್ ಮಾಡೋಕ್ಕೆಲ್ಲ ಕೊಡ್ತಾರೆ. ಅದ್ರೊಳಗೆ ನಾವು ಟೈಪ್ ಮಾಡ್ಕೊತೀವಿ. ಪೆನ್ ಡ್ರೈವ್ ಒಳಗೆಲ್ಲ ಹಾಕ್ಕೊಳಕ್ಕೆ ನಮ್ಗೆ ಈಸಿ ಆಗುತ್ತೆ. ಮತ್ತು ಈ ಥರ ಎಲ್ಲ ಕಂಪ್ಯೂಟರ್ ಒಳಗೆಲ್ಲ ಕಾಲೇಜ್ನಲ್ಲಿ ಒಮ್ಮೊಮ್ಮೆ ರಶ್ ಇರ್ತಾವೆ. ಹಂಗಾಗಿ ನಾವು ಕಾಲೇಜ್ ವರ್ಕ್ಗಳನ್ನೆಲ್ಲ ನಾವು ಹಾಸ್ಟೆಲಲ್ಲಿ ಬಂದು ಮಾಡ್ಕೊಂಡು ಅಲ್ಲಿ ಪ್ರಿಪ್ರೇಷನ್ ಕೊಡ್ತಿರ್ತೀವಿ. ಮತ್ತು ಇಲ್ಲಿ ಕಾಲೇಜ್ನಲ್ಲಿ ಲೈಬ್ರರಿಯಲ್ಲಿ ಇದು ಬುಕ್ಸ್ ತೊಗೊಳ್ಳೋದಂದ್ರೆ ನಾವು ಕಾಂಪಿಟೇಟಿವ್ ಪರ್ಪಸಾಗಿ ಓದ್ತಿರ್ತೀವಿ. ಮತ್ತು ಬೇರೆ ಥರ ಏನಾದರೂ ಕಲ್ಚರಲ್ ಆ್ಯಕ್ಟಿವಿಟಿ ಬಂದರೂ ಎಲ್ಲ ಬುಕ್ಸ್ ನಮ್ಗೆ ದೊರೀತಾವು. ಇದರ ನಮ್ಗೆ ನಾಲೆಜ್ನೂ ಸಿಗ್ತೈತಿ. ಇವಾಗ ಕಿಟ್ ಬಾಕ್ಸ್ ಆಗಿರ್ಬೋದು ಮತ್ತೇನಾದರೂ ಪುಸ್ತಕಗಳನ್ನ ಬೇರೆ ಬೇರೆ ರೀತಿಯ ಸೌಲಭ್ಯಗಳನ್ನ ಕೊಡ್ತಕ್ಕಂಥ ಕೆಲಸ ನಡೀತಾ ಇದೆ ಸಿಸ್ಟರ್? ಅಂದ್ರೆ ಹಾಸಿಗೆ, ದಿಂಬು, ಬೆಡ್ಡು, ಪ್ಲೇಟು ಇವೆಲ್ಲಗಳು ತಮಗೆ ಸಿಗ್ತಾ ಇದ್ದಾವ ಸಿಸ್ಟರ್? ಎಸ್ ಸರ್, ಸಿಗ್ತಾವೆ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು ಹೇಳ್ತಕ್ಕಂಥದ್ದು ನಮಗೆ ಎಲ್ಲ ರೀತಿಯ ಸೌಲಭ್ಯಗಳು ಸಿಗ್ತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಆಹಾರ ಕೂಡ ನಮಗೆ ಸಿಗ್ತಕ್ಕಂಥದ್ದು, ಓದಲಿಕ್ಕೆ ನಮಗೇನು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅವುಗಳನ್ನು ಎದುರಿಸಲಿಕ್ಕೆ ಸಹಾಯಕವಾಗತಕ್ಕಂಥ ಪುಸ್ತಕಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಓದ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಇರ್ತಕ್ಕಂಥ ಎನ್ವೈರ್ಮೆಂಟ್ ಕೂಡ ನಮಗೆ ಓದಲಿಕ್ಕೆ ಸಹಕಾರಿಯಾಗಿದೆ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು ಇರ್ತಕ್ಕಂಥ ಇನ್ನೊಂದು ವಿಶೇಷ ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿಯರನ್ನ ಅದರಿಂದ ರಸ ಅಂತಕ್ಕಂಥದ್ದನ್ನು ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ ಏನು ಕೆಂಪು ಮಣ್ಣು, ಕಪ್ಪು ಮಣ್ಣು ಅಂತಕ್ಕಂಥ ಒಂದು ಕೆಲವಷ್ಟು ಮಾಡೆಲ್ಗಳನ್ನು ಇಲ್ಲಿ ವಿದ್ಯಾರ್ಥಿನಿಯರೇ ಮಾಡಿಟ್ಟಿರ್ತಕ್ಕಂಥದ್ದು. ಅಲ್ಲಿ ಪಿರಮಿಡ್ಗಳನ್ನು ಕಾಣ್ಬೋದು. ಇವತ್ತಿನ ಆಧುನಿಕ ಜಗತ್ತಿನಿಂದ ಪರಿಸರದ ಮೇಲೆ ಯಾವ ರೀತಿ ನಕಾರಾತ್ಮಕ ಪರಿಣಾಮ ಬೀರ್ತಾ ಇದೆ, ದುಷ್ಪರಿಣಾಮ ಬೀರ್ತಾ ಇದೆ ಅಂತಕ್ಕಂಥದ್ದನ್ನು ತೋರಿಸಿದಾರ. ನಿಮಗೆ ನಾನು ಮತ್ತೆ ಮುಂದೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು ನೀವು ತಾಜ್ ಮಹಲನ್ನು ಕೂಡ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರೇ ಮಾಡಿರ್ತಕ್ಕಂಥದ್ದು. ಇಲ್ಲಿ ಮಣ್ಣಿನಿಂದ ಯಾವ್ಯಾವ ಸಸಿಗಳನ್ನು ನಾವು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೋ, ಅಂದ್ರೆ ಕಪ್ಪು ಮಣ್ಣಿನಲ್ಲಿ ಯಾವ ಸಸಿಗಳು ಯೋಗ್ಯವಾಗಿ ಬೆಳಿತಾವು, ಕೆಂಪು ಮಣ್ಣಿನಲ್ಲಿ ಯಾವ ಸಸಿಗಳು ಯೋಗ್ಯವಾಗಿ ಬೆಳಿತಾವೆ ಅಂತಕ್ಕಂಥ ತೋರಿಸಿದಾರ. ಇಲ್ಲಿ ನೋಡ್ಬೋದು ಆಲಮಟ್ಟಿ ಡ್ಯಾಮ್ನ ಒಂದು ಚಿತ್ರಣವನ್ನು ಇಲ್ಲಿ ತೋರಿಸಿರ್ತಕ್ಕಂಥದ್ದು. ಅಲ್ಲಿ ಏನು ಗಾರ್ಡನ್ ಇದೆ ಅಲ್ಲ, ಆ ಗಾರ್ಡನ್ ತೋರಿಸಿರ್ತಕ್ಕಂಥದ್ದು. ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದೇನೋ ಡ್ಯಾಮ್ ಇದೆ ಅಲ್ಲ, ಅದನ್ನು ತೋರಿಸಿರ್ತಕ್ಕಂಥದ್ದು. ಸುಮಾರು ರೀತಿಯ ಒಂದು ಕ್ಲೇ ಮಾಡ್ಲಿಂಗ್ ಅಂತ ಏನು ಹೇಳ್ತಾ ಇರ್ತೀವಲ್ಲ, ಅವುಗಳ ಥರನಾಗಿರ್ತಕ್ಕಂಥ ರೀತಿಯಲ್ಲಿ ಕಸದಿಂದವನ್ನು ಈ ಕಸವನ್ನು ಬಳಸಿ ಒಂದು ಉತ್ತಮವಾಗಿರ್ತಕ್ಕಂಥ ತಮ್ಮ ಕಲಾ ಕೌಶಲ್ಯವನ್ನು ಇಲ್ಲಿಯ ವಿದ್ಯಾರ್ಥಿಯ ತೋರಿಸಿರ್ತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಕಾಣಬಹುದಾಗಿದೆ. ತಮ್ಮ ವೈಜ್ಞಾನಿಕ ದೃಷ್ಟಿಕೋನದ ಆಲೋಚನೆಗಳಿಂದ ಉತ್ತಮ ವಿಜ್ಞಾನ ಮಾಡೆಲ್ಗಳನ್ನು ವಿದ್ಯಾರ್ಥಿಗಳು ರಚಿಸಿದ್ದು, ಒಂದು ಕಡೆಯಾದರೆ ಗುಣಮಟ್ಟದ ಆಹಾರವನ್ನು ನೀಡುವ ಅಡುಗೆ ಸಿಬ್ಬಂದಿಗಳ ಬಗ್ಗೆ ವಿದ್ಯಾರ್ಥಿಗಳು ಮೆಚ್ಚುಗೆ ವ್ಯಕ್ತಪಡಿಸುವುದು ಹಾಗೂ ತಾಯಿ ಮಕ್ಕಳ ಬಾಂಧವ್ಯವಿದೆ ಎಂದು ತಿಳಿಸಿದರು.
ವೀಕ್ಷಕರೇ, ಏನು ನಾವು ಈ ಹಾಸ್ಟೆಲ್ನ ಭೋಜನಾಲಯದ ಒಳಗಡೆ ಹೋಗ್ತಕ್ಕಂಥದ್ದು, ಇಲ್ಲಿ ಎಷ್ಟು ಜನ ಅಡುಗೆ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಹೇಗೆಲ್ಲ ಅವ್ರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ನೀವು ನೋಡ್ಬೋದು. ಏನು ಅಡುಗೆ ಸಿಬ್ಬಂದಿಗಳು ಯಾವ ರೀತಿಯಾಗಿರ್ತಕ್ಕಂಥ ಅವರ ಸಮವಸ್ತ್ರಗಳನ್ನು ಮತ್ತು ಅದ್ರ ಜೊತೆಗೆ ಏನು ಹೆಡ್ ಕ್ಯಾಪನ್ನು ಮತ್ತು ಏನು ಅಡುಗೆಗೆ ಏನು ಬೇಕಾ ಪ್ರತಿಯೊಂದು ಕೂಡ ವಸ್ತ್ರಗಳನ್ನು ಧರಿಸಿರ್ತಕ್ಕಂಥದ್ದು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಅವ್ರನ್ನ ಮಾತಾಡ್ಸ್ತಕ್ಕಂಥ ಒಂದು ಪ್ರಯತ್ನ ಮಾಡೋಣ ಬನ್ನಿ. ಮೇಡಮ್ ಅವರ, ತಾವು ಇಲ್ಲಿ ಎಷ್ಟು ವರ್ಷ ಆಯ್ತು ಕೆಲಸ ಮಾಡ್ಲಿಕ್ಕತ್ತು? ಇವಾಗ 1.5 ವರ್ಷ ಆಯಿತು ಸರ್. ಸ್ವಲ್ಪ ಜೋರಾಗಿ ಮಾತಾಡ್ರಿ ಮೇಡಮ್ ಅವರ. ತಮ್ಮ ಈ ಒಂದು 1.5 ವರ್ಷ ಕೆಲಸ ಮಾಡ್ಲಿಕ್ಕತ್ತಿಲ್ಲರಿ, ಯಾವ ರೀತಿಯಾಗೆಲ್ಲ ತಾವು ಮತ್ತು ತಮ್ಮ ಸಹಚರರು ಸಹೋದ್ಯೋಗಿಗಳು ತೊಡಗಿಸ್ಕೊಂಡಿರ್ತಕ್ಕಂಥದ್ದು ಇಲ್ಲಿ? ಸರ್, ನಾವು ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ನಿಲಯಕ್ಕೆ ನಾವು ಕರ್ತವ್ಯಕ್ಕೆ ಹಾಜರಾಗ್ತೀವಿ ರೀ ಸರ್. ಬೆಳಗ್ಗೆ ಮಕ್ಕಳಿಗೆ ನಾವು 7 ಗಂಟೆನ ಟಿಫನ್ ಕೊಡ್ತೀವಿ ರೀ ಸರ್. ಪ್ರತಿದಿನ ಬೇರೆ ಬೇರೆ ರೀತಿಯೊಳಗೆ ಮೆನು ಪ್ರಕಾರ ಟಿಫನ್ ಕೊಡ್ತೀವಿ ರೀ ಸರ್. 7 ಗಂಟೆಗೆ ಅವರು ಕಾಲೇಜಿಗೆ ಹೋಗ್ತಾರೆ ರೀ ಸರ್. ಮತ್ತು ಮಧ್ಯಾಹ್ನ ಅವರಿಗೆ ಬಿಸಿ ಊಟ ಅಂದರೆ ರೊಟ್ಟಿ, ಕಾಳು ಪಲ್ಯ ಈ ಥರ ಇರುತ್ತೆ ರೀ ಸರ್. ಮತ್ತು ನೈಟೂ ತರಕಾರಿ ಪಲ್ಯ ಚಪಾತಿ ಅದು ಇರುತ್ತೆ ರೀ ಸರ್. ಈಗ ಮೇಡಮ್ ಅವ್ರು, ಇಷ್ಟೆಲ್ಲ ಸ್ವಚ್ಛತೆಯನ್ನು ನೀವು ಕಾಪಾಡ್ಕೊಂಡಿರ್ತಕ್ಕಂಥದ್ದು ಕೇವಲ ಅಡುಗೆ ಕೆಲಸವನ್ನು ಅಷ್ಟೇ ಮಾಡ್ತಿರೋ ಅಥವಾ ಅದ್ರ ಜೊತೆಗೆ ಹೊರಗಡೆ ಏನು ಈ ಕಸವನ್ನು ಗುಡಿಸ್ತಕ್ಕಂಥದ್ದಾಗಿರ್ಬೋದು ಮತ್ತು ಟೇಬಲನ್ನು ಕ್ಲೀನ್ ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು, ಬೇರೆ ಬೇರೆ ಕೆಲಸಗಳನ್ನು ಕೂಡ ಇದ್ರ ಜೊತೆಗೆ ತೊಡಗಿಸ್ಕೊಂಡಿರ್ತಕ್ಕಂಥದ್ದು ತಾವೆಲ್ಲ? ಹಾಂ ಸರ್, ಅಡುಗೆ ಅಲ್ಲದೆ ಮೇನ್ ನಮ್ಗೆ ಅಡುಗೆ ಚೆನ್ನಾಗಿರ್ಬೇಕಂದ್ರೆ ಸ್ವಚ್ಛತೆ ಮುಖ್ಯ ಆಗುತ್ತೆ ಸರ್. ಅಂದ್ರೆ ಮಕ್ಕಳಿಗೆ ಇಲ್ಲಿ ಒಂದು ಒಳ್ಳೆಯ ವಾತಾವರಣ ಬೇಕಂದ್ರೆ ಇಲ್ಲಿ ಸ್ವಚ್ಛತೆ ಮೇನ್ ಆಗುತ್ತೆ ರೀ ಸರ್. ಫಸ್ಟ್ ನಾವು ಕ್ಲೀನಿಂಗಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ರೀ ಸರ್. ಕ್ಲೀನಿಂಗು ಮತ್ತು ಹೊರಗಡೆ ಒಂದು ಒಳ್ಳೆ ರೀತಿಯಂಥ ಗಾರ್ಡನ್ ಕೂಡ ಅಲ್ಲಿ ಇದು ಮಾಡಿದ್ವಿ. ಅಲ್ಲಿ ಒಳ್ಳೊಳ್ಳೆ ತರಕಾರಿಗಳನ್ನ ಬೆಳಿತೀವಿ ರೀ ಸರ್. ಅದಲ್ಲದೆ ಮಕ್ಕಳಿಗೆ ಬೇಕಾದಂಥ ಒಂದಿಷ್ಟು ಆಯುರ್ವೇದಿಕ್ ಗಿಡಗಳನ್ನ ಅಲ್ಲಿ ನಟ್ಟಿದ್ದೀವಿ ರೀ ಸರ್. ತುಳಸಿ ಗಿಡ ಈ ಥರ. ಮತ್ತು ಒಳಗೆ ಹಾಸ್ಟೆಲ್ ಒಳಗೆ ಒಂದು ಒಳ್ಳೆ ರೀತಿಯಂಥ ಸ್ವಚ್ಛತೆಯ ವಾತಾವರಣ ನಿರ್ಮಿಸೋದ್ರಿಂದ ಅವರಿಗೆ ಓದಲಿಕ್ಕೆ ಕೂಡ ಒಳ್ಳೆಯ ವಾತಾವರಣ ಅಲ್ಲಿ ಕಲ್ಪನೆ ಆಗುತ್ತೆ. ತಮ್ಮದು ಕೂಡ ಒಳ್ಳೆಯ ಆಲೋಚನೆ ಮೇಡಮ್ ಅವರ. ಟೋಟಲ್ ಎಷ್ಟು ಜನ ಸಿಬ್ಬಂದಿಗಳು ಈಗ ತೊಡಗಿಸ್ಕೊಂಡಿರ್ತಕ್ಕಂಥದ್ದು ರೀ ಮೇಡಮ್ ಇಲ್ಲಿ? ಸರ್, ಇಲ್ಲಿ 5 ಜನ ನಾವು ಇಲ್ಲೇ ಅಡುಗೆ ಸಿಬ್ಬಂದಿಯವರು ಅದೀವಿ ರೀ ಸರ್. ಒಬ್ಬರು ನೈಟ್ ಕಾವಲುಗಾರ ಅದಾರ ರೀ ಸರ್. ಮೇಡಮ್ ಅವ್ರು, ಇವಾಗ ತಾವು ಏನು ವರ್ಕ್ ಮಾಡ್ತಾ ಇದ್ದೀರಲ್ಲ, ಸೊ ಈಗ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ರಾತ್ರಿ ಎಷ್ಟು ಗಂಟೆವರೆಗೂ ಕೂಡ ತಮ್ಮ ಕೆಲಸ ಮೇಡಮ್ ಅವರ? ಸರ್, ನಮ್ಮದು ಬೆಳಗ್ಗೆ 6 ಗಂಟೆಯಿಂದ 11:30 ಮಟ್ಟ 12 ಗಂಟೆ ಮಟ್ಟ ಇರ್ತೀವಿ ರೀ ಸರ್ ನಾವು. ಮಧ್ಯಾಹ್ನ ಒಬ್ಬರು ಡೇ ಡ್ಯೂಟಿ ಹಿಂಗೆ ಹಾಕೊಂಡಿರ್ತೀವಿ ಸರ್, ಪಾಳೆ ಸರ್. ಮತ್ತು 4 ಗಂಟೆಯಿಂದ 8 ಗಂಟೆ ಮಟ್ಟ ಡ್ಯೂಟಿ ಮಾಡ್ತೀವಿ ರೀ ಸರ್. ಮಕ್ಕಳಿಗೆ ಊಟ ಬಡಿಸಿನೇ ನಾವು ಮನೆಗೆ ಹೋಗೋದು ರೀ ಸರ್ ಡೈಲಿ. ಈಗ ತಾವಿಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು ಮತ್ತು ಹಾಸ್ಟೆಲ್ ವಾತಾವರಣವನ್ನು ಪ್ರತಿಯೊಂದನ್ನು ಗಮನಿಸಿದಾಗ ತುಂಬಾ ನಮಗೆ ಖುಷಿ ಆಗ್ತಕ್ಕಂಥ ರೀತಿಯಲ್ಲಿ ಕೂಡ ಈ ಒಂದು ಪರಿಸರ ಕಾಣ್ತಕ್ಕಂಥದ್ದು ರೀ ಮೇಡಮ್ ಅವರ. ಈಗ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು ತಮಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ? ನಾವು ಕೆಲವೊಂದಿಷ್ಟು ಹಾಸ್ಟೆಲ್ಗಳಲ್ಲಿ ನೋಡೋದು ಏನಾಗ್ತಿರ್ತದೆ ರೀ ಮೇಡಮ್, ಊಟ ಸರಿ ಇಲ್ಲ ಮತ್ತು ಬೇರೆ ಬೇರೆ ಕಾರಣಗಳನ್ನು ಹಾಕಿಬಿಟ್ಟು ಸಿಬ್ಬಂದಿಗಳ ಜೊತೆ ಕೆಲವೊಮ್ಮೆ ಜಗಳ ಮಾಡ್ತಕ್ಕಂಥ ನಾವು ಕಂಡಿದ್ದೀವಿ. ಸೊ ಇಲ್ಲಿಯ ವಿದ್ಯಾರ್ಥಿನಿಯರು ಮತ್ತು ಅವ್ರು ನಿಮಗೆ ಯಾವ ರೀತಿಯಾಗಿ ಒಂದು ಒಳ್ಳೆಯ ಒಡನಾಟವನ್ನು ಹೊಂದಿದ್ದಾರೆ ಅಂತಕ್ಕಂಥದ್ದು ತಿಳಿಸ್ಬೇಕು ಸರ್. ಮಕ್ಕಳ ಜೊತೆ ಅವ್ರನ್ನ ನಮ್ಮ ಮಕ್ಕಳನ್ನು ಒಂದು ರೀತಿನ ಟ್ರೀಟ್ ಮಾಡ್ತೀವಿ ರೀ ಸರ್. ನಾವು ಹೇಗಿರ್ತೀವಿ ಅವ್ರು ನಮ್ಮ ಜೊತೆ ಚೆನ್ನಾಗಿರ್ತಾರೆ ರೀ ಸರ್. ನಾವು ಅವ್ರು ಒಳ್ಳೆಯ ಒಂದು ಇದನ್ನು ಕೊಡ್ತೀವಿ ರೀ ಸರ್. ಹಾಗಾಗಿ ಏನೋ ಹೆಚ್ಚು ಕಮ್ಮಿ ಆದವ್ರು ನಮ್ಮನ್ನು ಕೇಳ್ತಾರೆ, ನಾವು ಒಂದು ಚೆನ್ನಾಗಿ ಅವ್ರ ಜೊತೆ ಸ್ಪಂದಿಸ್ತೀವಿ ರೀ ಸರ್. ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಅದನ್ನು ಸರಿಪಡಿಸ್ಕೊಂಡು ಒಂದು ಹಾದಿ ಒಳಗೆ ನಾವು ಇರ್ತೀವಿ ರೀ ಸರ್. ಹಾಗಾಗಿ ಅವರು ನಮ್ಮ ಜೊತೆ ಚೆನ್ನಾಗೇ ಅದಾರೆ ರೀ ಸರ್. ನೋಡಿದ್ರಲ್ಲ ವೀಕ್ಷಕರೇ, ನಾವು ಮಕ್ಕಳು ಚೆನ್ನಾಗಿರ್ಬೇಕಂದ್ರೆ ಇಲ್ಲಿ ಸ್ವಚ್ಛತೆಗೆ ನಾವು ಮೊದಲೇ ಆದ್ಯತೆ ಕೊಡ್ತಕ್ಕಂಥದ್ದು, ಅದ್ರ ಜೊತೆಗೆ ತುಂಬಾ ಗುಣಮಟ್ಟದ ಒಂದು ಆಹಾರವನ್ನು ತಯಾರು ಮಾಡಿಕೊಟ್ಟು ನಾವು ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥದ್ದು, ವಿದ್ಯಾರ್ಥಿಗಳಾಯಿತು ನಾವಾಯಿತು ಒಂದು ಒಳ್ಳೆಯ ರೀತಿಯ ಒಡನಾಟವನ್ನು ಹೊಂದಿರತಕ್ಕಂಥದ್ದು, ಜೊತೆಗೆ ಯಾವುದೇ ಹೆಚ್ಚು ಕಡಿಮೆ ಆದರೂ ಕೂಡ ಒಬ್ಬರಿಗೊಬ್ಬರು ಏನು ಮಾಡ್ತಾ ಹೋಗ್ತೀವಿ, ಸಹಕಾರದಿಂದ ಪ್ರತಿಯೊಂದನ್ನು ಕೂಡ ಮುಂದಿನ ದಿನಮಾನದಲ್ಲಿ ಅದು ಸಮಸ್ಯೆಯಾಗಿರ್ತಕ್ಕಂಥದ್ದು ಸರಿಪಡಿಸ್ಕೊಳ್ತಾ ಹೋಗ್ತಕ್ಕಂಥ ನಿಟ್ಟಿನ ನಾವೆಲ್ಲ ತೊಡಗಿಸ್ಕೊಂಡಿದ್ವಿ ಅಂತಕ್ಕಂಥ ಮಾತನ್ನು ಇಲ್ಲಿನ ಸಿಬ್ಬಂದಿಗಳು ಹೇಳ್ತಕ್ಕಂಥದ್ದು. ಇನ್ನು ಚಿಕ್ಕಮುಚ್ಚಳಗುಡ್ಡದ ಈ ಮಾದರಿ ಹಾಸ್ಟೆಲ್ಗೆ ಜಿಲ್ಲಾಧಿಕಾರಿಗಳ ಆದಿಯಾಗಿ ವಿವಿಧ ಹಿರಿಯ ಸರ್ಕಾರಿ ಅಧಿಕಾರಿಗಳು ಭೇಟಿ ನೀಡಿ ಮೆಚ್ಚುಗೆ ವ್ಯಕ್ತಪಡಿಸಿ ಹೋದ ಉದಾಹರಣೆಗಳು ಇರುವುದಾಗಿ ಹಾಸ್ಟೆಲ್ ವಾರ್ಡನ್ ರೇಷ್ಮಾ ಕತರಕ್ಕಿಯವರು ತಿಳಿಸಿದರು. ಇನ್ನು ಬಾಗಲಕೋಟೆ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾ ಅಧಿಕಾರಿಗಳಾದ ಮೆಹಬೂಬ್ ತಮ್ಮರಮಟ್ಟಿ ಅವರು ಮತ್ತು ತಾಲೂಕು ಕಲ್ಯಾಣ ಅಧಿಕಾರಿಗಳು ತಮ್ಮ ವಿಶೇಷ ವಿಚಾರಧಾರೆಗಳಿಂದ ಜಿಲ್ಲೆಯಲ್ಲಿ ಮಾದರಿ ಹಾಸ್ಟೆಲ್ಗಳನ್ನು ನಿರ್ಮಿಸುತ್ತಿರುವುದು ಹಲವರಿಗೆ ಸ್ಫೂರ್ತಿ ಎಂದರೆ ತಪ್ಪಾಗಲಾರದು.